ಸಿದ್ದಾಪುರದಲ್ಲಿ ಜ್ಯೋತಿಷಿಯಿಂದ ವಸಂತ್ ನಾಯ್ಕ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸುಚಿತ್ರಾಳ ಗಂಡನ ಕೊಲೆಗೆ 3 ತಿಂಗಳ ಹಿಂದೆಯೇ ಪ್ಲಾನ್ ಅನ್ನು ಮಾಡಿಕೊಂಡಿದ್ರಂತೆ ಈ 3 ಜನರು ಕೂಡ. ಸುಚಿತ್ರಾ, ಜ್ಯೋತಿಷಿ, ತನ್ನ ಕುಟುಂಬಸ್ಥರು ಅಂದ್ರೆ ತಂದೆ ಕೂಡ ಇನ್ವಾಲ್ವ್ ಆಗಿದ್ದಾರೆ. 3 ತಿಂಗಳ ಹಿಂದೆಯೇ ಕೊಲೆಗೆ ಸ್ಕೆಚ್ ಆಗಿತ್ತು. ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಕೊಲೆ ಸಂಚಿನ ಮಾಹಿತಿ. ಸುಮಾ ಅನ್ನೋರಿಂದ ಸುಚಿತ್ರಾಗೆ ಈ ಕಮಲಾಕರ ಭಟ್ ಸ್ವಾಮೀಜಿ ಏನಿದ್ದಾರೆ ಪರಿಚಯ ಆಗ್ತಾರೆ. ಗಂಡನ ಬಿಟ್ಟಿದ್ದ ಸುಚಿತ್ರಾಳನ್ನ ಶಿವಮೊಗ್ಗಕ್ಕೆ ಈ ಒಬ್ಬ ಗುರೂಜಿ ಕರ್ಕೊಂಡು ಹೋಗ್ತಾರೆ. ಸುಚಿತ್ರಾಗೆ ಕಾಲ್ ಸೆಂಟರ್ ಅನ್ನ ಮಾಡಿಕೊಂಡಿದ್ದಾರೆ ಈ ಗುರೂಜಿ. 4 ತಿಂಗಳಿಂದ ಒಟ್ಟಿಗೆ ಜ್ಯೋತಿಷಿ ಮತ್ತು ಸುಚಿತ್ರಾ ವಾಸವಾಗಿರ್ತಾರೆ. ಆ ಸುಚಿತ್ರಾ ಜೊತೆ ಮಗಳು ಕೂಡ ಇರ್ತಾಳೆ. ಸುಚಿತ್ರಾ ಮಗಳಿಗೆ ಹಿಂಸೆಯನ್ನ ಕೊಡ್ತಿದ್ದ ಕಮಲಾಕರ ಭಟ್ ಕುಮ್ಮಕ್ಕಿನಿಂದಲೇ ನಡೆದಿತ್ತು ಈ ಒಂದು ಕೊಲೆ ಅನ್ನುವಂಥ ವಿಚಾರ ಈಗ ಬಯಲಾಗ್ತಾ ಇದೆ. ಮನೆಯಿಂದ ಮಗಳನ್ನೇ ಹೊರ ಹಾಕೋಕೆ ಸುಚಿತ್ರಾ ಮುಂದಾಗಿರ್ತಾಳೆ. ನಮ್ಮಿಬ್ಬರ ಸಂಬಂಧಕ್ಕೆ ಅಡ್ಡಿ ಆಗ್ತಾಳೆ ಮಗಳು ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು ವಿಷ ಹಾಕಿ ಕೊಂದು ಹಾಕ್ತೀನಿ ಅಂತ ಹೇಳ್ಕೊಂಡು ಆ ಮಗಳಿಗೆ, ತನ್ನ ಸ್ವಂತ ಮಗಳಿಗೆ ಸುಚಿತ್ರಾ ಹೆದರ್ಸಿರ್ತಾಳೆ. ಭಯದಿಂದ ಅಪ್ಪನ ಬಳಿ ಹೋಗಿರ್ತಾಳೆ ಸುಚಿತ್ರಾ ಮಗಳು. ಇಬ್ಬರೂ ಕೂಡ ಸಂಚು ರೂಪಿಸೋದನ್ನ ಕೇಳಿಸ್ಕೊಂಡಿರ್ತಾಳೆ ಈ ಮಗಳು. ಕಮಲಾಕರ ಭಟ್ ಹಾಗೂ ಅಮ್ಮ ಸುಚಿತ್ರಾ ಯಾವ ರೀತಿ ಕೊಲೆ ಮಾಡೋದಕ್ಕೆ ಅಪ್ಪನ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮಗಳು ಅಪ್ಪನ ಬಳಿ ಬಂದು ಎಲ್ಲ ಮಾಹಿತಿಯನ್ನು ಅಪ್ಪಂಗೆ ತಿಳಿಸ್ಕೊಡ್ತಾಳೆ. ಗಮನಿಸ್ತಾ ಹೋಗ್ಬೋದು, ಈ ಒಂದು ಕೊಲೆ ಏನಾಗಿತ್ತಲ್ಲ ಮೊನ್ನೆ, ಅದು ಪ್ರೀ ಪ್ಲಾನ್ಡ್ ಆಗಿತ್ತು ಅನ್ನುವಂಥ ವಿಚಾರ ನ್ಯೂಸ್ 18ಗೆ ಗೊತ್ತಾಗಿದೆ. 3 ತಿಂಗಳ ಹಿಂದೆಯೇ ಎಲ್ಲಾ ರೀತಿಯ ಪ್ಲಾನ್ ಆಗಿರುತ್ತೆ. ಈ ಸುಚಿತ್ರಾಳನ್ನ ಆ ಕಮಲಾಕರ ಭಟ್ ಏನಿದ್ದಾರೆ ಗಂಡ ಬಿಟ್ಟಿದ್ದಾಳೆ ಅನ್ನುವಂಥ ವಿಚಾರವನ್ನ ಗೊತ್ತಿಟ್ಕೊಂಡೆ ಮೊದಲಿಗೆ ಶಿವಮೊಗ್ಗ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಆಕೆಗೆ ಒಂದು ಕಾಲ್ ಸೆಂಟರ್ ಅನ್ನ ಮಾಡಿಕೊಟ್ಟಿರ್ತಾನೆ ಈ ಕಮಲಾಕರ ಭಟ್. ಹಾಗಾದ್ರೆ ಸುಚಿತ್ರಾ ಮಗಳಿಗೆ ಏನು ಹೇಳಿದಾಳೆ ಬನ್ನಿ ನೋಡೋಣ. ಅಲ್ಲೇ ಓದಿ ಬೆಳೆದಿದ್ದು ಎಲ್ಲ ಅಲ್ಲೇನೆ. ಅಪ್ಪ ತಿಂಗಳಿಗೊಮ್ಮೆ ಬಂದು ಹೋಗ್ತಾ ಇದ್ರು. ಅವರು ಬೆಂಗಳೂರಲ್ಲಿ ಇದ್ದವರು. ತಿಂಗಳಿಗೊಮ್ಮೆ ನಮ್ಮನ್ನೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ನಾವು 9 ತಿಂಗಳ ಹಿಂದೆ ಶಿವಮೊಗ್ಗ ಶಿಫ್ಟ್ ಆಗಿದ್ವಿ. ಅಲ್ಲಿ ಕಮಲಾಕರ್ ಭಟ್ ಅವ್ರ ಪರಿಚಯ ಆಗಿ ನಮ್ಮ ಅಮ್ಮಗೆ ಹೆಲ್ಪ್ ಮಾಡ್ತೀನಿ, ನಿಮ್ಗೆ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ರು. ಇಲ್ಲ ನಿಮಗೆ ಅಂದರೆ ಎಜುಕೇಷನ್ ಚೆನ್ನಾಗಿ ಕೊಡ್ತೀನಿ ನಾನು, ನನ್ನ ಮಗಳು ಬೇರೆ ಇಲ್ಲ, ನೀನು ಬೇರೆ ಇಲ್ಲ ಅಂತ ಹೇಳಿ ನಾನು ಕರ್ಕೊಂಡು ಹೋಗಿದ್ದವ್ದು. ನಾನು ಹೋಗಿದ್ದೆ. ನಾನು ಶಿವಮೊಗ್ಗದಲ್ಲೇ ಎಲ್ಲ ಸೆಟ್ಲ್ ಆಗಿದ್ವಿ. ನಾವು ಹಿಂಸೆ ಕೊಡ್ತಾಯಿದ್ರು. ಅಂದರೆ ಅಮ್ಮ ಇಲ್ದಾಗಿದ್ದಾವಾಗ ಒಂಥರ ನೋಡ್ಕೊತಾ ಇದ್ದಿದ್ದವ್ದು. ನಾನು ಸುಮಾರು ಸಲ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಯಾರು ಇಲ್ಲಿ ನಾನು ಎಜುಕೇಷನ್ಗೋಸ್ಕರ ನಾನು ಕಷ್ಟಪಡಲೇಬೇಕು ಅಂತ ನಾನು ನನ್ನ ಪಾಡಿ ನಾನು ಸುಮ್ಮನೆ ಇದ್ದೆ. ಆದರೂ ಒಂದೊಂದು ದಿವಸ ಇಲ್ಲ ನೀನು ಹೋಗು, ನಿನ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹಿಂದ್ಬಿಟ್ಟು ತುಂಬ ಮಾತಾಡ್ತಾಯಿದ್ರು. ನಾನು ತುಂಬ ಸಹಿಸ್ಕೊಂಡಿದ್ದೆ. ಆಮೇಲೆ ಒಂದಿನ ಅಪ್ಪಂಗೆ ಫೋನ್ ಮಾಡಿ ಇಲ್ಲ ಹಿಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಅಮ್ಮ ಮೊನ್ನೆ ಒಂದಿನ ನನಗೆ ಹೇಳಿದ್ರು ಇಲ್ಲ ನಿಮ್ಮ ಅಪ್ಪನ ಜೊತೆ ಹೋಗು, ಇಲ್ಲ ನಿನ್ಗೆ ವಿಷ ಹಾಕ್ಕೊತೀನಿ ಹಂಗೆ ಹಿಂಗೆ ಅಂತೇಳಿ ಹೇಳಿದ್ರು. ಅದಕ್ಕೆ ನಾನು ತುಂಬ ಬೇಜಾರಾಗಿ ನಮ್ಮ ಅಪ್ಪಂಗೆ ಮೆಸೇಜ್ ಹಾಕಿದ್ದೆ ನಾನು. ಇಲ್ಲ ನಾನು ಕರ್ಕೊಂಡು ಹೋಗು, ಇಲ್ಲ ನಾನು ಸೂಸೈಡ್ ಮಾಡ್ಕೊತೀನಿ, ನೀನು ಬಂದು ಕರ್ಕೊಂಡು ಹೋಗಿಲ್ಲ ಅಂತೇಳಿ ನಾನು ಮೆಸೇಜ್ ಹಾಕಿದ್ದೆ. ಅದಾದಮೇಲೆ ನಾನು ಊರಿಗೆ ಬಂದೆ. ಬಸ್ ಹತ್ಕೊಂಡು ಊರಿಗೆ ಬಂದಿದ್ದೆ ನಾನು. ಅಪ್ಪ ಬಂದು ನಾನು ಕರ್ಕೊಂಡು ಬಂದು ಒಂದು 5 ಜನ ಕರ್ಕೊಂಡು ಬಂದು ಚಾಕು ಚೂರಿ ಇರೋ ಅಂಥವ್ರನ್ನ ಕರ್ಕೊಂಡು ಬಂದು ಏಕಾಏಕಿ ಮನೆಗೆ ನುಗ್ತಾರೆ. ನುಗ್ಗಾದ್ಮೇಲೆ ನನ್ನನ್ನು ಕರೆದು ನಾನು ಬರಲ್ಲ, ನಾನು ಬೆಳಿಗ್ಗೆ ಮಾತಾಡ್ತೀನಿ, ಇವಾಗ ರಾತ್ರಿ ಆಗಿದೆ ಹೋಗಿ ಅಂತ ಹೇಳಂದ್ರು. ದೊಡ್ಡಪ್ಪನೂ ಹೇಳಿದ್ದಾರೆ, ಅಮ್ಮನೂ ಹೇಳಿದ್ದಾರೆ. ಅಂದರೆ ನಮ್ಮ ಅಂದರೆ ಅಜ್ಜಿ ಎಲ್ಲ ಹೇಳಿದ್ದಾರೆ. ಆದರೂ ಕೂಡ ಅವ್ರು ಕೇಳ್ದೇನೆ ಏಕಾಏಕಿ ಬಂದು ಅಪ್ಪನ ಮೇಲೆ ಹಲ್ಲೆ ಎಲ್ಲ ಮಾಡಿ ದೊಡ್ಡಪ್ಪನ ಹೊರಗಡೆ, ಅಪ್ಪನ ಮತ್ತು ದೊಡ್ಡಪ್ಪನೆಲ್ಲ ಹೊರಗಡೆ ಕರ್ಕೊಂಡು ಹೋದ್ರು. ಅಮ್ಮ ಇಲ್ಲ ಇವ್ರನ್ನ ಎಳ್ಕೊಳ್ಳಿ ಹೊರಗಡೆ ಅಂತೇಳಿ ಹೊರಗಡೆ ಎಲ್ಲ ಎಳ್ಕೊಂಡು ಹೋದ್ಮೇಲೆ ಅವರಿಗೆ ಏಕಾಏಕಿ ಚಾಕು ಎಲ್ಲ ಹಾಕಿ ಚುಚ್ಚಿಬಿಟ್ರು. ಆಮೇಲೆ ದೊಡ್ಡಪ್ಪಂಗೆ ತುಂಬ ಇಂಜೂರ್ ಆಗಿ ದೊಡ್ಡಪ್ಪ ಬಿದ್ದುಬಿಟ್ಟಿದ್ರು ಕೆಳಗಡೆ. ಅಪ್ಪಂಗೂ ಸುಮಾರು ಚಾಕು ಎಲ್ಲ ಹಾಕಾದ್ಮೇಲೆ ಪೊಲೀಸರೆಲ್ಲ ಬಂದು ಅಮ್ಮಂಗೆ ಏನೋ ಹೊಡಿತಾ ಇದ್ರು ಅಂತ ಹೇಳಿ ಸುದ್ದಿ ಬಂತು. ನಾವೆಲ್ಲ ಒಟ್ಟಿಗೆ ಇದ್ದಿದ್ದು. ಅವರಿಬ್ಬರು ಒಂದು ರೂಮಲ್ಲಿದ್ದರು, ನಾನು ನನ್ನ ತಂಗಿ ಒಂದು ರೂಮಲ್ಲಿ ಇಟ್ಟಿದ್ರು ನಾವು. ಅಲ್ಲೇ ನಮ್ಮ ಮನೆ ಇಲ್ಲಿ ಪಕ್ಕಕ್ಕೆ ಅಂತಂದರೆ ಆಫೀಸ್ ಕೂಡ ಪಕ್ಕಕ್ಕೆ ಮಾಡ್ಕೊಂಡಿದ್ವಿ ನಾವು. ನನ್ನ ತಂಗಿನ ಮತ್ತೆ ಒಂದು ರೂಮಲ್ಲಿ ಇರ್ತಾಯಿದ್ರು. ಅವ್ರು ತುಂಬ ಕ್ಲೋಸ್ ಆಗೇ ಇರ್ತಿದ್ರು. ನನ್ನ ಮುಂದೇನು ಅಷ್ಟೇ ಕ್ಲೋಸ್ ಆಗೇ ಇರ್ತಾಯಿದ್ರು ಅವರು. ನನಗೆ ಗೊತ್ತಿರೋ ಪ್ರಕಾರ ನಾನು ತುಂಬ ಕ್ಲೋಸ್ ಆಗೇ ಇರ್ತಿದ್ರು ಅವ್ರು. ಅಂದರೆ ಮುದ್ದು ಬಂಗಾರ ಈ ಥರ ಎಲ್ಲ ಕರ್ಕೊಂಡು ಚೆನ್ನಾಗೇ ಇದ್ದರು ಹಂಗಂತ. ನಾನು ಏನೋ ಅಪ್ಪ ಮಗಳು ಸಂಬಂಧದಲ್ಲಿ ಇರ್ತಾರೆ, ನಾನು ಸೈಲೆಂಟಾಗೇ ಇದೆ. ಅಂದರೆ ಅವರಿಗೆ ದೊಡ್ಡಪ್ಪ ಅಂತ ಹೇಳಿ ಸ್ವಲ್ಪ ಹೇಳ್ಕೊಟ್ಟಿದ್ರು. ಅಂದರೆ ದೊಡ್ಡಪ್ಪ ಅಂತ ಹೇಳೇ ಮಾತಾಡು ನೀನು, ಯಾರೇ ಕೇಳಿ ದೊಡ್ಡಪ್ಪ ಅಂತ ಹೇಳು ಅಂತ ಹೇಳಿದ್ದರಿಂದ ನಾನು ದೊಡ್ಡಪ್ಪ ಅಂತಲೇ ಹೇಳ್ಕೊಂಡು ಬಂತಿದ್ದೆ. ಅಂದರೆ ಮನೇಲಿ ಮಾತ್ರ ಗುರೂಜಿ ಅಂತ ಹೇಳೇ ಕರೀತಾ ಇದ್ದೆ. ಅದು ಸುಪಾರಿ ಕೊಟ್ಟಿರೋದು ಅಷ್ಟೇ. ಅಂದರೆ ಸಂಬಂಧ ಏನಿಲ್ಲ, ಸುಪಾರಿ ಕೊಟ್ಟಿರೋದು. ಅಂದರೆ ಅಪ್ಪನ ಹೊಡಿಬೇಕು ಅಂತೆಲ್ಲ ತುಂಬ ಅನ್ಕೊತಾ ಇದ್ರು. ಅಂದರೆ ಅವ್ರನ್ನ ಇದು ಮಾಡಿದ್ರೆ ನಮ್ಗೇನಾದ್ರು ಸಿಗ್ಬೋದು, ನಾವು ಆರಾಮಿರ್ಬೋದು ಅಂಥೇಳಿ ಅಮ್ಮ ತುಂಬ ಇದು ಮಾಡ್ತಾಯಿದ್ರು. ಆದರೆ ಗುರೂಜಿ ಒಂದೊಂದ್ಸಲ ಅಂತಿದ್ರು ಇಲ್ಲ ಬೇಡ, ದುಡ್ಕೋದು ಬೇಡ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡೋಣ ಅಂತೇಳಿ ಈ ಥರ ಎಲ್ಲ ಹೇಳ್ಕೊತಾ ಇದ್ರು. ಅವ್ರ ಮುಂದಿನ ಜೀವನ ಇನ್ನೂ ಕಷ್ಟ ಇದೆ. ಅಪ್ಪಂಗೂ ಕೂಡ ಚಾಕು ಚೂರಿ ಹಾಕಿದ್ರೆ ನಾವು ತುಂಬ ಬಡವರಿದ್ದೀವಿ, ನಮಗೂ ದುಡ್ಡು ಕಟ್ಟೋದಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಇದೆ. ಆದ್ದರಿಂದ ನಮ್ಮ ಅಮ್ಮ ಮತ್ತು ನಮ್ಮ ಗುರೂಜಿ ಎಲ್ಲ ಇದ್ದಾರಲ್ಲ ಅವರಿಗೆಲ್ಲ ಶಿಕ್ಷೆ ಕೊಡಿಸ್ಲೇಬೇಕು.